ಅವಳು ನೋಡಿದ್ರಲ್ಲ ಇವತ್ತು ಇಡೀ ದಿನ ಏನೆಲ್ಲ ಕೆಲಸ ಮಾಡಿದ್ಲು. ನಾವು ಪುಣ್ಯವಂತರು. ನೀನೆಂತ ಮಾಡುದು ಉಪದ್ರ? ಎರಡು ಮುಟ್ಟಿ ತಗೊಂಡು ಮೇಲೆ ಹೋದೆ. ಯಾಕೆಂತ ಗೊತ್ತಾಗುತ್ತೆ. ಅದು ಗೊತ್ತಾಗುತ್ತೆ ಮತ್ತೆ. ಇದೆಲ್ಲ ಬೇಡ. ಹೇಗಿತ್ತ ನಾಷ್ಟ? ಒಳ್ಳೆ. ಎಂತ ಇತ್ತು ಇವತ್ತು ಸ್ಪೆಷಲ್? ಇತ್ತು ಇಡ್ಲಿ ಹಂಗೆ ಎರಡು ಮಾಂಸದ ರೌಂಡ್ ಮುಟ್ಟಿ ಇಡ್ಲಿ, ರೌಂಡ್ ಇಡ್ಲಿ. ನೀವೆಂತ ಮಾಡುದು? ಯಾರಿಗೆ? ಊಟ ಆಯ್ತಾ? ನನಗೆ 3 ಹೊತ್ತು ಸಹ ಊಟ ಮಾಡೋದೇ ಕೆಲಸ. ನಾನ್ ಮಾಡಲ್ಲ, ನೀವ್ ಮಾಡ್ತೀರಲ್ಲ. ಇದೆಂತ ಮಾಡ್ತೀವಿ? ಮಂಗ ಮಾಡುದು ನೋಡಿ ಮಕ್ಕಳಿಗೆ. ಎಂತ ಮುಡ್ಲಿ ಆಯ್ತಾ ತಿಂದು? ಮುಡ್ಲಿ ನಾನು ತಿನ್ನುವಾಗ 5-6 ಮುಟ್ಲಿ ತಗೊಂಡು ತಿಂತಾನೆ. ಇವತ್ತು ಇವತ್ತು ಮೌಂಟಿ ಥರ್ಸ್ಡೇ, ಅದಕ್ಕೆ ನಾವು ಚರ್ಚಿಗೆ ಹೊರಟಿದ್ದೀವಿ. ಇಷ್ಟು ಜನ ಹಿಂದೆ ಇದ್ದಾನೆ ಹಾಗೂ ಅಲ್ಲಿ ಹೋಗಿ ತೋರಿಸ್ತೀವಿ ಎಲ್ಲರೂ. ಥರ್ಸ್ಡೇಯಿಂದ ನಮ್ಮದು ಸ್ಟಾರ್ಟ್ ಆಗುತ್ತೆ. ಥರ್ಸ್ಡೇ ನಮಗೆ ಚರ್ಚಿಗೆ ಹೋಗ್ಲಿಕ್ಕಿರುತ್ತೆ. ಅಲ್ಲಿಯ ಪ್ರಾರ್ಥನೆ ಎಲ್ಲ ಮುಗಿಸಿ ನೆಕ್ಸ್ಟ್ ಗುಡ್ ಫ್ರೈಡೆ ಬರುತ್ತೆ. ಗುಡ್ ಫ್ರೈಡೆ ಆದಮೇಲೆ ಸ್ಯಾಟರ್ಡೇ ನಮ್ಮ ಹಬ್ಬ ಸ್ಟಾರ್ಟ್ ಆಗುತ್ತೆ. ಯೇಸು ತಮ್ಮ 12 ಶಿಷ್ಯರ ಕಾಲನ್ನು ತೊಳೆದು ಅದಕ್ಕೆ ಮುತ್ತನ್ನು ಕೊಟ್ಟಿದ್ದರು. ಅದನ್ನು ಇವಾಗ ನಮ್ಮ ಗುರುಗಳೆಲ್ಲ ಮಾಡ್ತಾ ಇನ್ನೂ ಕೂಡ ಅದನ್ನು ಮುಂದುವರಿಸ್ತಾ ಇರ್ತಾರೆ. ಗುಡ್ ಫ್ರೈಡೆ, ಅದಕ್ಕೆ ಇವತ್ತು ಕೂಡ ನಾವು ಚರ್ಚಿಗೆ ಹೋಗ್ತಾ ಇದ್ದೀವಿ. ಅಪ್ಪ ಅಮ್ಮ ಹೋದ್ರು ಟೂ ವೀಲರ್ ಅಲ್ಲಿ, ಅವರನ್ನು ಬಿಟ್ಟು ಬಂದ್ರು. ಈಗ ನಾವು ಮಕ್ಕಳು ಹೋಗುದು. ಇವತ್ತು ಗುಡ್ ಫ್ರೈಡೆ, ಯೇಸು ಮರಣ ಹೊಂದಿದ ದಿನ. ಮರಣ ಹೊಂದು ನಮ್ಮನ್ನು ಎಲ್ಲ ಪಾಪದಿಂದ ಮುಕ್ತ ಮಾಡಿದ್ರು. ಹಾಗಾಗಿ ಇವತ್ತಿನ ದಿನವನ್ನು ಗುಡ್ ಫ್ರೈಡೆ ಅಂತ ಹೇಳಿ ನಾವು ಹೇಳ್ತೀವಿ. ಫಾತಿಮಾ ರಾಯ್ ಫಾತಿಮಾ ಎಂತದ ನಿನ್ನ ಹೆಸರು? ಫಾತಿಮಾ ರಾಯ್. ಲಾರ್ಡ್ ಸಲಾವುದ್ದೀನ್. ಅವನಿಗೆ ಇಲ್ಲಿ ಹುಚ್ಚು ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ. ಎಂತಾಗಿದೆ ನಿಂಗೆ? ಎಂತ ನೋಡಿದೆ? ಭೂತವೀತ ನೋಡಿದ್ಯಾ? ಇದು ಬರ್ತದೆ, ಸೆಕೆ ಬರ್ತದೆ. ಸೆಕೆ ಬರುವಾಗ ಹೀಗೇನಾ? ಸೆಕೆ ಬರುವಾಗ ಎಲ್ಲಿ ತೆಗೆಯುತ್ತಾರೆ ವಸ್ತು. ನೀನು ಬಟ್ಟೆ ಹಾಕ್ತಿದ್ಯಾ? ಈಗ ಒರೆಸ್ಲಿಕ್ಕೆ. ಎಂತ ಎಂತದ? ಒರೆಸ್ಲಿಕ್ಕೆ ತಲೆಗೆ ಯಾಕೆ ಹಾಕಿದ್ಯಾ? ತಲೆಗೆ ಇಲ್ಲಿ ನೋಡು ಫುಲ್ಲು. ಅದರಿಂದ ಸೆಕೆ ಜಾಸ್ತಿ ಆಗುದಲ್ಲ? ಅದು ನೀರು ಅಬ್ಸಾರ್ಬ್ ಮಾಡ್ತದೆ. ಗೋಂಪರ್ ಕಪ್ಪೆ ಯಾರು ಕಲಿಸಿದ್ರು? ಅದು ನೀನು ಗೋಂಪರ್ ಕಪ್ಪೆ ಮಾರ ನೀನು. ಇದು ಹರಿವಾನದಿಯ
ಜಗದಿ ಗಡಿರೇಖೆ ಇಲ್ಲ ಹೆಸರಿರದ ಬಂಧವಿದ ಇದುವೇ ಸ್ವಯ ಒಲವೇ ಸ್ವಯ ಇದುವೇ ಸ್ವಯ ಒಲವೇ ಸ್ವಯ ಈವ್ನಿಂಗ್ ಎಲ್ಲರಿಗೂ. ಇವತ್ತಿಂದ ನಮ್ಮ ಹಬ್ಬ ಸ್ಟಾರ್ಟ್ ಆಗುತ್ತೆ, ಈಸ್ಟರ್. ಹಾಗೆ ಇವಾಗಷ್ಟು ನಾನು ಮನೆಗೆ ಹೋಗಿ ಬಂದೆ, ಅಲ್ಲಿ ಕೆಲಸ ಇತ್ತು. ಬೆಳಿಗ್ಗೆಯಿಂದ ಇಷ್ಟು ತನಕ ಆಯಿತು. ಗಂಟೆ 5 ವಾಚ್ ಬ್ಯಾಟ್ರಿ ಇದು ಕೂಡ ಖಾಲಿ ಆಗಿದೆ, ಚಾರ್ಜ್ ಕೂಡ 5:30 ಹಾಗೆ 5:15 ಏನಾಯಿತು. 7 ಗಂಟೆಗೆ ಪೂಜೆ. ಅದಕ್ಕಿಂತ ಮೊದಲೆಲ್ಲ ಹೊರಡಬೇಕು. ಹಾಗೆ ಮೇಲೆ ಬಂದಿದ್ದೀನಿ, ಟೀ ಮಾಡಲಿಕ್ಕೆ ಅಮ್ಮನಿಗೆ ಹೇಳಿದ್ದೀನಿ. ಟೀ ಕುಡಿಲಿಲ್ಲ, ಇನ್ನು ಮಧ್ಯಾಹ್ನ ಊಟ ಕೂಡ ಇಲ್ಲ, ಏನು ಕೂಡ ಇಲ್ಲ. ಓಕೆ, ಇವಾಗ ಜಟ್ಪಟಾಗಿ ಹೊರಡಬೇಕು. ಹಾಗಾಗಿ ಮಕ್ಕಳೆಲ್ಲ ಹೊರಟು ರೆಡಿಯಾಗಿ ನಿಂತಿದ್ದಾರೆ. ನಾನೀಗ ಬೇಗ ಸ್ನಾನಕ್ಕೆ ಹೋಗಿ ರೆಡಿ ಆಗ್ತೇನೆ. ಇವತ್ತು ಈ ಡ್ರೆಸ್ ನಾನು ಮತ್ತು ತಿಮ್ಮಿ ಮ್ಯಾಚಿಂಗ್ ಡ್ರೆಸ್. ಇದು ನಾವು ಬ್ಯಾಂಗ್ಳೂರ್ ಹೋಗಿದ್ವಿ ನೋಡಿ, ವೆಂಕಿಯವರಿಗೆಲ್ಲ ಬಟ್ಟೆ ತೆಗೆಸಲಿಕ್ಕೆ. ಆವಾಗ ನಾನು ಮತ್ತು ತಿಮ್ಮಿ ಇದನ್ನು ಚೂಸ್ ಮಾಡಿದ್ದು. ಅವಳದು ಸ್ವಲ್ಪ ಕಲರ್ ಚೇಂಜ್, ನಂದು ಸ್ವಲ್ಪ ಕಲರ್ ಚೇಂಜ್. ಹಾಗೆ ಇವಾಗ ಸ್ನಾನ ಮಾಡಿ ಬರ್ತೀನಿ, ಆಮೇಲೆ ಡ್ರೆಸ್ ಮಾಡ್ತೀನಿ. ಓಕೆ, ಇವಾಗ ನಂದಾಯಿತು ಸ್ನಾನ. ನನಗೆ ನಿಜವಾಗ್ಲೂ ತಲೆಗೆ ಸ್ನಾನ ಮಾಡಲಿಕ್ಕೆ ಇರಲಿಲ್ಲ, ನೆನಪಿಲ್ಲದೆ ಸೀದಾ ತಲೆಗೆ ನೀರನ್ನು ಹಾಕಿಬಿಟ್ಟೆ. ಈಗ ಇನ್ನು ಅದು ಒಣಗಿಸ್ಬೇಕು, ಅದೊಂದು ಕೆಲಸ ನೆಕ್ಸ್ಟ್. ಓಕೆ, ಫಸ್ಟಿಗೆ ಸ್ವಲ್ಪ ಮೇಕಪ್, ಏನಿಲ್ಲ ಮಾಯ್ಶ್ಚರೈಸರ್ ಅದು ಇದೆಲ್ಲ ಹಾಕಿ ಸ್ವಲ್ಪ ಲೈಟಲ್ಲಿ ಮೇಕಪ್ ಮಾಡೋಣ. ಎಂತ ಸೆಕೆ, ನಿಲ್ಲಕ್ಕೆ ಆಗಲ್ಲ. ಈಗ ಅದೇ ಯೋಚನೆ ಮಾಡೋದಲ್ಲಿ. ನೀನು ನಿಂದು ಬಾಡಿ ತಗೊಂಡು ಬರಬೇಡ, ಇಲ್ಲಿ ಆನ್ ಉಂಟು ಕ್ಯಾಮ್ರಾ. ಎಂತ ಹೇಳು? ಎಂತ ವಿನು, ಅಲ್ಲಿ ಕಾರಲ್ಲಿ ಇತ್ತು ಐಲೈನರ್, ನನಗೆ ಬೇಕದು. ನೀನ್ ಎಲ್ಲಿಟ್ಟಿದ್ಯಾ ನೋಡು. ಕಾರ್ ರಿಪೇರಿ ಕೊಡುವಾಗ ಅದು ಕೊಡುವಾಗ ಎಲ್ಲಿ ಇಟ್ಟಿದ್ಯಾ ನಂಗೆ ಗೊತ್ತಿಲ್ಲ. ನನ್ನ ಐಲೈನರ್ ಕೆಂಪಲ್ಲಿ ಇತ್ತು, ಒಳ್ಳೇದು. ಯಾರು ಹುಡುಗಿ ಕೊಟ್ಟು ಬಂದಿದ್ಯಾ ಯಾರಿಗೂ. ಈ ಫಾಸ್ಟಲ್ಲಿ ಫೌಂಡೇಶನ್ ಎಲ್ಲ ಹಾಕುತ್ತೆ, ದೊಡ್ಡ ಕಿರಿಕಿರಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಮತ್ತೆ ಭೂತ ರೀತಿ ಕಾಣ್ತೀವಿ. ಬ್ಲೆಂಡ್ ಮಾಡ್ತೀನಿ ಕರೆಕ್ಟಾಗಿ ಇವಾಗ. ಕಾಣ್ತಾ ಇದ್ದೀನಿ ನಾನು. ಓಕೆ, ಈ ಅವಾಗ ತೋರಿಸಿದ್ದೆ ನೋಡಿ, ಅದೇ ಡ್ರೆಸ್ ನಾನು ಹಾಕಿದ್ದೀನಿ. ಫುಲ್ ಹೇಗಿದೆ ಅಂತ ತೋರಿಸ್ತೀನಿ. ಇವಾಗ ರಾಯ್ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಹಾಗೂ ಈ ಇಯರಿಂಗ್ ಹಾಕಿದ್ದೀನಿ ನಾನು. ಸಿಂಪಲ್ ಮೇಕಪ್, ಸಿಂಪಲ್ ಡ್ರೆಸ್ ಸಾಕು, ಇಷ್ಟೇ ಸಾಕು. ಓಕೆ, ಮ್ಯಾಚಿಂಗ್ ನಂದು ಎಂತ ನೆಲ್ ಪೇಂಟ್. ಓಕೆ, ಈಗ ಹೊರಡೋದು ಇಲ್ಲಿಂದ, ಲೇಟ್ ಆಯಿತು ಆಲ್ರೆಡಿ. ಹಾಗೂ ಇನ್ನೊಂದೇನೆಂದರೆ, ಈ ಡ್ರೆಸ್ ನಾನು ನೈಸ್ ಬುಟಿಕ್ ಇಂದ ಹೊಲಿಸಿದ್ದು. ತುಂಬ ಚೆನ್ನಾಗಿ ಹೊಲಿಸಿದ್ದಾರೆ. ನಾನೇ ಸ್ವಲ್ಪ ತೆಳ್ಳಗಾದ ನಯನ, ಸ್ವಲ್ಪ ನನಗೆ ಇಲ್ಲಿ ಲೂಸ್ ಆಗ್ತಾ ಉಂಟು. ಹಾಗೆ ಇಲ್ಲಿ ಸ್ವಲ್ಪ ಟೈಟ್ ಆಗಿದ್ರೆ ಕರೆಕ್ಟ್ ಆಗ್ತಾ ಇತ್ತು, ಪರವಾಗಿಲ್ಲ. ಇವಾಗ ಅಡ್ಜಸ್ಟ್ ಮಾಡೋದು. ತುಂಬ ಚೆನ್ನಾಗಿ ಹೊಲಿಸಿದ್ದಾರೆ. ನಾನು ಹೇಗೆ ಹೇಳಿದ್ದೀವಿ ನೋಡಿ, ಅದೇ ರೀತಿ ಹೊಲಿಸಿದ್ದಾರೆ. ಸಖಿಯೇ ನೀ ಶುರು ಮಾಡು ನನ್ನ ಕಾಡಲು, ನಿನ್ನ ನಗುವೆ ನನ್ನ ಎದೆಯೊಳಗೆ ಸರಿಗಮವು. ಸಖಿಯೇ ನೀ ಶುರು ಮಾಡು ನನ್ನ ಕಾಡಲು, ನಿನ್ನ ನಗುವೆ ನನ್ನ
ಓಕೆ, ಇವಾಗ ಹೊರಟ್ವಿ ನಾವೆಲ್ಲರೂ ಕುತ್ಕೊಂಡಿದ್ದೀವಿ. ತಿಮ್ಮಿ ಹಿಂದೆ ಹೋಗಿದ್ದಾಳೆ, ಹಿಂದೆ. ದೇವಿ ನೋಡಿ, ದೇವಿ ಯಾರು ಹೊಡೆದ್ರು? ಓಕೆ, 6:39 ಆಯಿತು. ಇವತ್ತು ಚರ್ಚ್ ಬಾಗಿಲು ತೆಗಿಲಿಕ್ಕೆ ನಮಗೇನೆ ಇರಬೇಕು. ಅದಕ್ಕೆ ನನ್ನ ಹಸ್ಬೆಂಡ್ ಎಲ್ರಿಗೂ ಹೊರಡೋಣ ಅಂತೇಳಿ 7 ಗಂಟೆಗೆ ಅಷ್ಟು, ಅದಕ್ಕಿಂತ ಮೊದಲು ಒಂದು 1/4 ಗಂಟೆ ಮೊದಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಹೋಗೋಣವಾ? ನಮ್ಮ ಯೇಸು ಮರಣ ಹೊಂದಿ 3ನೇ ದಿನ ಪುನರುತ್ಥಾನವನ್ನು ಹೊಂದುತ್ತಾರೆ. ಆ ದಿನವನ್ನು ನಾವು ಈಸ್ಟರ್ ಅಂತ ಹೇಳಿ ಆಚರಿಸ್ತೇವೆ. ಧರ್ಮಗುರುಗಳತ್ರ ಇದ್ದ ಬೆಳಕಿನಿಂದಲೇ ಎಲ್ಲರೂ ತಮ್ಮ ಮೇಣದ ಬತ್ತಿಯನ್ನು ಇವತ್ತು ಉರಿಸ್ತಾರೆ. ಇದು ನೋಡಲಿಕ್ಕೆ ತುಂಬ ಚೆಂದ ಇರುತ್ತೆ. ಯಾಕೆ ಗೊತ್ತುಂಟ, ಎಲ್ಲ ಕಡೆ ಕತ್ತಲು ಹಾಗೂ ಎಲ್ಲರ ಕೈಯಲ್ಲಿ ಆ ಮೇಣದ ಬತ್ತಿಯ ಬೆಳಕು ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ಜೀವನದಲ್ಲಿ ಬಂದಂಥ ಈ ಬೆಳಕು ನಿಮ್ಮೆಲ್ಲರ ಬಾಳನ್ನು ಕೂಡ ಬೆಳಕಿಸಲಿ ಅಂತ ಇವತ್ತು ನಾನು ಪ್ರಾರ್ಥಿಸ್ತೀನಿ. ಎಂತದೆಂತಿದೆ ಶುಂಠಿಗೊಪ್ಪ ತಿಮ್ಮಿ ತಿಮ್ಮಿ ನಾನು ಐಸ್ ಕ್ರೀಮ್ ತಿಂತಿದ್ದೀನಿ. ಅಮ್ಮ ಸೆಕ್ಸಿ ಅಮ್ಮ, ಅಮ್ಮ ನೋಡಿ, ಅಮ್ಮನ ಬ್ಯಾಕ್ ನೋಡಿ ಇವತ್ತು ಎಂತ ಸೆಕ್ಸಿ ಗೊತ್ತುಂಟ. ಮತ್ತೆ ತೋರಿಸ್ತೀನಿ ನಾನು. ಅವರು ನಾವು ನೋಡಿ ಸೊಸೆ ಹಾಗೂ ಮಗಳಿಗಿಂತ ಸೆಕ್ಸಿಯಾಗಿ ಹೋಗ್ತಾರೆ ಇವತ್ತು. ಇವರು ನೈಸ್ ಬುಟಿಕ್ ಆಂಟಿ ಹೇಳಿದ್ರು, ಅದು ಆಂಟಿ ಅವರ ಹತ್ರ ಬಂದ ಕ್ಲೈಂಟ್ಸ್ ಎಲ್ಲ ಹೇಳ್ತಾರಂತೆ, ಅವರು ಅಮ್ಮ ಎಷ್ಟು ಸ್ಟೈಲ್ ಮಾಡುದಲ್ಲ. ಹೌದಾ? ನೋಡಿ ಅಮ್ಮ ಹೇಳಿದ್ರು, ಅವ್ರು ಬಂದು ಹೇಳ್ತಾರಂತೆ ಕ್ಲೈಂಟ್ಸ್ ಎಲ್ಲ, ಅಮ್ಮ ಎಷ್ಟು ಸ್ಟೈಲ್ ಮಾಡುದಲ್ಲ, ಸ್ಟೈಲ್ ಹೇಳಲ್ಲ ಅಂತ ಹೇಳಿ ನಗಡ್ತಿದ್ರು. ನಮ್ಮ ಅಮ್ಮನೇ ಹಾಗೆ ಅಲ್ಲಮ್ಮ. ಈಗ ಸ್ಟೈಲ್ ಮಾಡಿದೆ ಮತ್ತೆ ಯಾವಾಗ ಯಾರು ಅವರು? ನನ್ನ ಹೆಂಡತಿಗೆ ಹೇಳಿದ್ರೆ ಉಂಟಲ್ಲ, ನಾನು ಹೇಳಿದೆ. ಎಂತ ಮಾಡ್ತೀರಿ ಡ್ಯಾಡಿ? ಅಪ್ಪನಿಗೆ ಕೋಪ ಅಂತ ಅವ್ರಿಗೆ, ಅಪ್ಪನಿಗೆ ಹೇಳಿಲ್ಲ, ಬರೀ ಅವರ ಮೊನ್ನೆ ಯಾರು ಕೇಳ್ತಿದ್ದಂತಲ್ಲ ಅಪ್ಪನ ಹತ್ರ, ಇದು ಮಗಳ ಅಂತ. ನಿಮ್ಮೆಯ ಕ್ರಶ್ ಮುಂದೆ ಹೋಗ್ತಾ ಇದ್ದಾನೆ. ಹೌದು, ಮೊನ್ನೆ ಒಬ್ರು ಡ್ಯಾಡಿ ಹತ್ರ ಕೇಳ್ತಾ ಇದ್ರಂತೆ, ಅಮ್ಮ ಮತ್ತೆ ಡ್ಯಾಡಿ ಹೋದಕ್ಕೆ ನಿಮ್ಮ ಮಗಳ ಅಂತ ಹೇಳಿ. ನನ್ಗೆ ಹೋದ್ರೆ ಡ್ಯಾಡಿಗೆ ಭಾರಿ ಜೋರ ಸಿಟ್ಟು ಬಂದಿದೆ ಅವತ್ತು. ನಾನು ನಿಮ್ಮ ಮಗಳ ಅಂತ ನಾನು ಹೋಗ್ತಿದ್ದೆ ಅಂತ, ನಿಮ್ಮ ಮೊಮ್ಮಗಳ ಅಂತ ಕೇಳ್ತಿದ್ರ ಅಂತಲ್ಲ. ನೋಡಿ ಡ್ಯಾಡಿಗೆ ಸಿಟ್ಟು ಬರೋದು ನೋಡಿ. ಅಯ್ಯೋ, ಓಕೆ, ಅದಕ್ಕೆ ಹೇಳುದು ಬೇಗ ಮದ್ವೆ ಆಗ್ಬೇಕು ಅಂತಲ್ಲ. ಹೌದು. ನಮ್ಮ ಅಡ್ಡ ಬಂತು, ನಮ್ಮ ಅಡ್ಡ ಬಂತು. ಓಕೆ, ಇವಾಗ ಮನೆಗೆ ಬಂದಾಯ್ತು ನಾವು. ಮನೆಯಲ್ಲಿ ಗಲಾಟೆನೆ ಗಲಾಟೆ, ಎಂತ ಗಲಾಟೆ. ತಂದೆ ಅಲ್ಲ, ಮಗ ಆಗುತ್ತಾ ಇದ್ದು. ಎಂತ ಗಲಾಟೆ ನಿಮ್ದು? ಗ್ಯಾಸ್ ಖಾಲಿ ಆಗಿದೆ ಅಂತ. ಓಕೆ ಓಕೆ, ಇವಾಗ ಒಂದು ಫೋಟೋ ತೆಗಿಯೋಣ ಬನ್ನಿ. ಇವಾಗ ಊಟ
ಮಾಡೋದು. ಊಟಕ್ಕೆ ಇವತ್ತು ಗೀ ರೈಸ್, ಚಿಕನ್ ಮತ್ತೆ ಇನ್ನೊಂದು ಸ್ವಲ್ಪ ಡ್ರೈ ಅದೆಲ್ಲ ಮಾಡಿದ್ದೀನಿ. ಇವತ್ತು ನೈಟಿದ್ದು ಇದೆ ಹಬ್ಬ. ನಾಳೆ ಇನ್ನು ಕೂಡ ಸ್ಪೆಷಲ್ ಉಂಟು. ನಾಳೆ ನಿಜವಾಗ್ಲೂ ನಾಳೆ ಸ್ಟಾರ್ಟ್ ಆಗೋದು ಹಬ್ಬ. ಇವತ್ತು ಕೂಡ ಸ್ಟಾರ್ಟ್ ನೈಟಿಂದಲೇ. ಅಂದರೆ ಇವತ್ತು ಗೀ ರೈಸ್ ಎಲ್ಲ ಮಾಡಿದ್ದೀನಿ, ಅದೇ ಊಟ ಮಾಡ್ತಾ ಇದ್ದೀವಿ. ಹೇಗಿದೆ? ಚೆನ್ನಾಗಿದೆಯಾ? ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಎಂತ ಅಧಿಕ ಪ್ರಸಂಗ ಮಾಡೋದು? ಮೆಂತ್ಯ ಲಡ್ಡು ಮಾಡಲಿಕ್ಕೆ ಉಂಟು ಇವತ್ತು. ಮೆಂತ್ಯ ಲಡ್ಡು ಮತ್ತು ಪ್ರೋಟೀನ್ ಲಡ್ಡು, ಅದಕ್ಕೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ತುಪ್ಪದಲ್ಲಿ. ಯಾಕೆ ಈಸ್ಟರಿಗೆ ಪ್ರೋಟೀನ್? ಇಷ್ಟರಿಗೆ ಅಲ್ಲ, ಪ್ರೋಟೀನ್ ಮತ್ತು ಮೆಂತ್ಯ ಎರಡು ಸಹ ಕೊಡಲಿಕ್ಕೆ ಉಂಟು ನಾಳೆ. ಹಾಂ, ಅದಕ್ಕೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದಿದ್ದು? 6 ಗಂಟೆಗೆ ಎದ್ದಿದ್ದೇನೆ. ಬೇಗ ಹೇಳ್ಬೇಕು. ನಾನು ನೋಡಿ, ನನ್ನ ಥರ 5:30ಗೆ ಎಲ್ಲ ಹೇಳ್ಬೇಕು. ಹೌದು, 5:30 ಅಲ್ಲ 11:30 ಅಂತ ಹೇಳು. 11:30ಯಾ? ಟೈಮ್ ಎಷ್ಟಿದೆ ನೋಡಿ, ಇಬ್ಬೋ ಎಷ್ಟು ಕೆಲಸ ಮಾಡ್ತೀನಂದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ನನಗೆ. ಗೊತ್ತಾಗಲಿಲ್ಲ. ಅಲ್ಲ ಎದ್ದು ಮಲಗಿ ಎದ್ದು ಅಲ್ಲ ಮಲಗಿದ್ದು ಅದೇ ಚಾಪೆಯಲ್ಲಿ ಕೆಲಸ ಮಾಡ್ತೀನಿ ನೀನು. ಒಂದು 10 ಗಂಟೆಗೆ ಮಲಗಿದ್ದು, 5:30ಗೆ ಎದ್ದಿದ್ದು, ಮತ್ತೆ ಕೆಲಸ ಮಾಡಿದ್ದು ಗೊತ್ತಾಗೋದಿಲ್ಲ. ಗೊತ್ತೇ ಆಗುದಿಲ್ಲ. 11:30 ಆಯ್ತಲ್ಲ. ಕಳ್ಳ ಇದು ಸುಳ್ಳು ಗುರ್ಕ. ಯಾರು? ಆಯ್ತು, ಮತ್ತೆ ಸಿಗುವ. ನೀನೇನು ಮಾಡೋದಾ? ಬ್ರಿಸ್ಲರಿ. ಮಾರ್ನಿಂಗ್. Very beautiful day. It is Sunday and we are going to celebrate our new year of anniversary. ಈಸ್ಟರ. ಗುಡ್ ಮಾರ್ನಿಂಗ್. ಬಾಯ್. ಯಾರಿಲ್ಲವ ಮನೆಯಲ್ಲಿ? ಬೆಳಿಗ್ಗೆ ಇಡ್ಲಿ ಮಾಡಿ ಇಟ್ಟಿದ್ದೀನಿ ನಾನು. ಮರೆದೋಗಿದ್ದೆ, ಕೆಲಸ ತುಂಬ ಇತ್ತಲ್ಲ. ಒಳ್ಳೆ ಆಗಿದೆ, ಸ್ಮೂತ್ ಇಡ್ಲಿ. 5 ಗಂಟೆಗೆ 5:30ಗೆ ಎದ್ದು ಮಾಡಿದ್ದೆ ನಾನು. ತಗೊಳ್ಳಿ ನಿಮಗೆ ಲಿಂಬೆಹಣ್ಣಿನ ಜ್ಯೂಸ್. ಲಿಂಬೆಹಣ್ಣಿದ ಅಲ್ಲ ಇದು, ಲಿಂಬೆಹಣ್ಣೆ ಅದು. ಬನ್ನಿ, ನಾನು ಕೆಳಗೆ ಇಡ್ಲಿ ಮಾಡಿ ಇಟ್ಟಿದ್ದೀನಿ, ತಿನ್ನುವ. ನೀನು ಮಾಡಿಡ್ತೀಯ ರಾಯ್? 5:30ಗೆ ಎದ್ದಿದ್ದಲ್ಲ ನಾನು. ಹೌದಾ ರಾಯ್? ಎಷ್ಟು ಕೆಲಸ. ಈಗ 11 ಗಂಟೆಗೆ ಯಾರಿದ್ದಿದ್ದಿಲ್ಲಿ? ಅಲ್ಲ, ಎಷ್ಟು ಕೆಲಸ ಮಾಡಿದೆ ಅಂತೆ. ಮತ್ತೆ 11 ಅಲ್ಲ 10:59ಗೆ ಮಲಗಿದ್ದೆ, 11 o'clockಗೆ ಎದ್ದಿದ್ದೆ. ಒಂದೇ ನಿಮಿಷ ರೆಸ್ಟ್. ತುಂಬ ಕೆಲಸ ಆಯಿತು ನನಗೆ. ಹಬ್ಬ ಎಲ್ಲ ನಿನ್ನ ತಲೆ ಮೇಲೆ ಉಂಟಲ್ಲ. ಮತ್ತೆ ಎಷ್ಟು ಕೆಲಸ ಮಾಡಿದೆ ಅಂತೆ 11:30 ಆಗಿದೆ ಗೊತ್ತಾಗ್ಲಿಲ್ಲ ನನಗೆ. ಬನ್ನಿ. ಇಷ್ಟೆಲ್ಲ ಮಾಡ್ತೀರೋ ನೀನು? ಏನು ಮಾಡೋದು, ಆಗುತ್ತಾ ನಿನ್ಗೆ? ಯಾರು ಮಾಡೋದಿಲ್ಲ ಅಲ್ಲ, ಮಾಡಬೇಕಲ್ಲ ಯಾರಾದ್ರೂ ಮನೆಯಲ್ಲಿ ಒಬ್ಬ. ಹೌದು, ನೀನೇ ತಗೋ ಜವಾಬ್ದಾರಿ, ಆಯ್ತಾ? ನಾನು ಮತ್ತೆ ಅಪ್ಪ ಸುಮ್ಮನೆ ಕೂತ್ಕೊಳ್ಳಿ, ಸ್ವಲ್ಪ ರೆಸ್ಟ್ ಮಾಡ್ತೀವಿ ಆಯ್ತಾ? ಆಯ್ತು, ಬನ್ನಿ ಈಗ ಇಡ್ಲಿ ತಿನ್ನು. ಬನ್ನಿ, ಬರ್ತೀನಿ, 1 ನಿಮಿಷ ವಿಡಿಯೋ ಹಾಕ್ಲಿಕ್ಕೆ ಉಂಟು. ಇವತ್ತು ಈಸ್ಟರ್ ಮಾರ್ನಿಂಗ್ ನಾನು ಎಲ್ಲ ನನ್ನ ಸದಸ್ಯರಿಗೆ ಇಡ್ಲಿ ಕೊಡ್ತಾ ಇದ್ದೀನಿ. ಇವಳಂದ್ರೆ ತುಂಬಾ ಇದಂದ್ರೆ ಬುಕ್ಕಡಂದ್ರೆ ಒಂದೇ ಸತಿ ಎಲ್ಲ ತಿಂದು ಬಿಟ್ಲು. ತಿಂದಾಯ್ತು, ಬಿಟ್ರು, ತಿಂದು ಭಟ್ರು. ಮತ್ತೆ ಇವರು ನನ್ನ ಇನ್ನೊಬ್ಬ ತಿನ್ನು. ನನ್ನ ದಾದಾಜಿ ತಿನ್ನು. ಬೇಗ ತಿನ್ನಿ. ಜಾಸ್ತಿ ಬೇಕಂದ್ರೆ ಕೇಳಿ, ನಾನು ಕೊಡ್ತೀನಿ. ಇಲ್ಲಿ ಬೇಕಾ? ಒಳಗೆ ಹೋಗಿ ತಗೋ. ನಿಂಗೆ ಸಿಗ್ಲಿಲ್ಲ ಅಲ್ಲ ಇಡ್ಲಿ? ಕೊಡ್ತೀನಿ ಇಡ್ಲಿ. ಇಲ್ಲೋ ನೀನೇನ್ರ ಒಬ್ಬನೇ ತಿಂತ ಇದ್ಯಾ? ಎಲ್ಲರೂ ಹೋದ್ರ? ಅಲ್ಲ, ಅವ್ರನ್ನ ಓಡಿಸಿದ್ಯಾ ನೀನು? ಅವ್ರನ್ನೆಲ್ಲ ಓಡಿಸಿ ನೀನು ಗಟ್ಟಿ ತಿನ್ನುವಂತಲ್ಲ ಪ್ಲ್ಯಾನ್. ಚಾಲು ನೀನು. ಹೌದಾ? ತಿಂದರು ಹೋದ್ರು. ಚೆನ್ನಾಗುಂಟಾ ಇಡ್ಲಿ? ಸಾಫ್ಟ್ ಉಂಟಾ?
ನೀನು ಮಾಡಿದ್ದಾ? ಯಾವಾಗ? ಮಧ್ಯಾಹ್ನ ತೆದ್ದು ಮಾಡಿದ್ದೆ ನೀನು? ಓ ಶೇ. ಮತ್ತೆ ಅಲ್ಲಿ ಮತ್ತೆ ನಮ್ಮ ರೂಮಲ್ಲಿ ಯಾರು ಮಲಗಿದ್ದ ಅಲ್ಲಿ ಒಬ್ಬ ಉದ್ದ ಉಂಟು? ಹಾಂ, ಲೆವಿಟನ್ ಅಲ್ಲ, ಲೆವಿಟನ್ ಗೊತ್ತು. 11:59ಗೆ ಮಲಗಿ 11ಗೆ ಎದ್ದಿಯಾ? ಗ್ರೇಟ್. ಓ ಹಾಗೇನಾ? ಶೇ 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 ಶೇ, ತುಂಬ ಕೆಲಸ ಆಯ್ತಲ್ಲ ಪಾಪ. ಥ್ಯಾಂಕ್ ಯು, ಎಷ್ಟು ಚೆನ್ನಾಗಿ ಇಡ್ಲಿ ಮಾಡಿ ಕೊಟ್ಟಿದ್ದಕ್ಕೆ. ಆಯಿತಾ? ಇದು ಮಟನ್ ಎಲ್ಲ ಮಾಡ್ಲಿಕ್ಕೆ ಉಂಟು, ನೀನೇ ಮಾಡ್ತೀಯಾ? ಪರವಾಗಿಲ್ಲ, ನಿಂಗೆ ಆಗುತ್ತೆ. ಯು ಕ್ಯಾನ್ ಡೂ ಇಟ್. ಮಾಡು, ಆಗುತ್ತೆ, ಟ್ರೈ ಮಾಡು. ರೆಸ್ಟ್ ಟೈಮ್ ನಿಂಗೆ ಕೊಡ್ತೀನಿ, ರೆಸ್ಟ್ ಟೈಮ್. ಬಾ, ಅಮ್ಮ ಬರಲಿ, ಈಗ ಹೇಳ್ತೀನಿ ಅವ್ರ ಹತ್ರ. ನೀನೇನು ಮಾಡಿದ್ವಿ ನೀನು? ಅವನು ಬೆಳಿಗ್ಗೆ ಇಡ್ಲಿ ಮಾಡಿದಂತೆ. 5:30ಗೆ ಎದ್ದು ಇಡ್ಲಿ ಮಾಡಿದ್ದಾನಂತೆ. 5:30 ಇದು ಸಂಜೆ ಇಡ್ಲಿ ಸಹ ಮಾಡಲಿಲ್ಲ ಅವನು. ಇಡ್ಲಿ ಖಾಲಿಯಾಗಿ ಮತ್ತೆ ಮಾಡಿ. ಗೋಚರ ಇರಲಿಲ್ಲ, ಗೋತ ಇರಲಿಲ್ಲ ಅಲ್ಲ. ತಿನ್ನು ಬೇಗ. ಇನ್ನೊಂದು ಓಕೆ. ले ही जाएगा तेरा जिया. ನೋಡಿದ್ರಾ ಸ್ಟೈಲ್ ನೋಡಿದ್ರಾ? ನಿಮ್ಮ ಇಬ್ಬರು ಡ್ಯಾನ್ಸ್ ಚೆನ್ನಾಗಿತ್ತು. ಮಂಗಗಳು. ನಾನು ಹೊಸ ಬಟ್ಟೆ ತಂದ್ರೆ ಅವಳಿಗೆ ತಂದು ಚುಡಾಯಿಸುದು. ನನಗೆ ನಾನು ಯಾವಾಗ ಡಬ್ಬಡಿ ಇರ್ತದೆ, ನಾನು ತಂದು ಚೆನ್ನಾಗಿರುತ್ತೆ. ನಂಗೆ ಹುಡುಕಿ ಕೊಡಿ ಅಂದ್ರೆ ಹುಡುಕಿಯೇ ಕೊಡಲ್ಲ. ಎಲ್ಲ ಅವರೇ ಚಂದ ಚಂದ ಹಾಕೋದು. ಸುಳ್ಳು ಹೇಳುದು ಅವಳು. ಫಕ್ರುದ್ದೀನ್ ಏನ್ ಮಾಡ್ತಾ ಇದೀಯಾ? ಬೇಗ ಬೇಗ ಮಾಡು, ಬೇಗ ಬೇಗ ಮಾಡು. ಹೇಳು ಹೇಳು. ಬಟ್ಟೆ ಹೋಗ್ಲಿಕ್ಕಿಲ್ವಾ? ಬಟ್ಟೆ ಹೋಗ್ಲಿಕ್ಕೆ ಉಂಟಾ ತಿಮ್ಮಿ? ಅಮ್ಮ ಕೇಳ್ತಾರೆ ಯಾಕೆ ಅಬ್ಬೆಟ್ಟು ಹೋಗುದಂತೆ. ಯಾರು? ಅಮ್ಮ ಕೇಳ್ತಾ ಇದ್ದಾರೆ. ಅವ್ರು ಮಾತ್ರ ಹೋಗ್ಬೇಕು, ನಾವು ಹೋಗಬಾರ್ದು ಅವರಿಗೆ. ಅದಕ್ಕೆ ನಾನು ಹೇಳಿದೆ ನಿಮ್ಗೆ ಇನ್ನೊಂದು ಮದುವೆ ಮಾಡ್ಲಿಕ್ಕೆ ಉಂಟಲ್ಲ, ಹಾಗೆ ಅಜ್ಜಿ ಆದ ಪರ್ಮಿಷನ್ ಕೇಳಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಖುಷಿ ಆಯ್ತಾ? ಅಜ್ಜಿ ಅಂದ್ರೆ ಹಬ್ಬ ಅಲ್ವಾ, ಈ ಸಲ ಒಬ್ಬರೇ ಇದ್ದಾರೆ, ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಟೀ ಮಾಡ್ತಾ ಇದ್ವಿ. ನಮ್ಗೆ 6 ಜನರಿಗೆ ಅಂತೆ ಟೀ. ಯಾರೆಲ್ಲ 6 ಜನ? ನಾನು, ನೀವು, ಅಪ್ಪ, ಅಮ್ಮ, ಮತ್ತೆ ಲೆರಿಟು, ಅಜ್ಜಿಬಾಯಿ. ಅಜ್ಜನಿಗೆ ಬೇಡವಾ? ಅವರಿಲ್ಲ. ಅವ್ರ ಡ್ಯಾಡಿ ಇಲ್ವಾ? ಅಜ್ಜನಿಗೆ ಅಜ್ಜಿ ಹೊಡಿತಿದ್ದಾರೆ. ಹಬ್ಬದ ದಿನ ಕೂಡ ಇಲ್ಲೇ ಬಿಡಿ. ಆಯ್ತು ಕೊಂಡು ಮಾಡಿ ಚಾ, ಸ್ಪೆಷಲ್ ಕೂಡ ಟೀ ಕೊಡಿ. ಓಕೆ, ಟೀ ರೆಡಿ ಆಯ್ತು. ಟೀ ವಿತ್ ಮಲ್ಲಿಗೆ ಇಡ್ಲಿ. ಮಮ್ಮಿಸ್ ಮಲ್ಲಿಗೆ ಇಡ್ಲಿ. ಮಿಸ್ ಮಲ್ಲಿಗೆ. ಹೊರಗಡೆ ಹುಡುಗ ನಿಂತಿದ್ದಾನೆ, ಟೀ ಕೊಟ್ಟು ಬಾ. ಹುಡುಗ ನೋಡ್ಲಿಕ್ಕೆ ಬಂದಾನೆ. ಅಕ್ಕನಿಗೆ ನಂದಲ್ಲ, ನಿಮ್ಮ ಹುಡುಗ ಕುತ್ಕೊಂಡಿದ್ದಾನೆ ಅಲ್ಲಿ ಹೊರಗೆ. ನೋಡಿ ತೋರಿಸಿ, ಅದ್ಯಾರ ಹುಡುಗ? ಅದು ನನ್ನ ಹುಡುಗ, ಹುಡುಗ ಹುಡುಗ, ಓ ನನ್ನ ಹುಡುಗ ಹುಡುಗ, ನನ್ನ ಚಂದದ ಹುಡುಗ. ಗುಂಡು, ನನ್ಗೆ ಹುಡುಗ ನೋಡುವಾಗ ನೀವು ಈಗೆಲ್ಲ ಮಾಡಿದ್ರೆ ಅಲ್ಲ ಮಾಡಿಲ್ಲ. ನಿನ್ಗೆ ಹುಡುಗ ನೋಡ್ಲಿಕ್ಕಿಲ್ಲ. ನಿಮಗೆ ರೋಡಲ್ಲಿ ಯಾರಾದ್ರೂ ಸಿಕ್ಕಿದವ್ರನ್ನ ಕಟ್ಟು ನಟ್ಲಿಕ್ಕೆ ಅಂತ ನಾನು ಏನೋ. ಚಿಕನ್ ಗ್ರೇವಿ ನಿನ್ನೆದು ಹಾಗೂ ಇಡ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್. ಹಬ್ಬಕ್ಕೆ ಮೊದಲ ಹೆಜ್ಜೆ ಇದು, ಬೆಳಿಗ್ಗಿನ ಬ್ರೇಕ್ಫಾಸ್ಟ್. ಯಾವಾಗಲೂ ಹಬ್ಬದ ದಿನ ಇಡ್ಲಿ ಹಾಗೂ ಚಿಕನ್ ಗ್ರೇವಿ. ಓಕೆ, ಇವಾಗ ನಮ್ಮ ಹಬ್ಬದ ಅಡಿಗೆ ಸ್ಟಾರ್ಟ್ ಆಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಡ್ತಾ ಇದ್ದೀನಿ. ಹಾಗಾಗಿ ಫಸ್ಟಿಗೆ ನನ್ನ ಗಂಡನಿಗೆ, ಹೋಗಿ ನೀವು ಕಟಿಂಗ್ ಮಾಡಿ.
ವಿನೋ ಹೋಗು ಟೊಮೆಟೊ ತಗೊಂಡ್ ಬಾ ಫ್ರಿಜ್ ಇಂದ. ಪಜು ನೀನು ಚಿಕನ್ ತೊಳಿ. ತಿಮ್ಮಿ ನೀನು ಯಾವಾಗ್ಲೂ ಮಾಡುವಂತ ಕೆಲಸ ಹೋಗಿ ಮಲಗು. ಓಕೆ ತಿಮ್ಮಿ ನೀನು ಯಾವಾಗ್ಲೂ ಮಾಡುವಂತ ಕೆಲಸ ಎಲ್ಲರಿಗೆ ಹೆಲ್ಪ್ ಮಾಡು. ಎಲ್ಲರಿಗೆ ಕಿರಿಕಿರಿ ಮಾಡು. ಈಗ ಈ ಕಟ್ಟಿಂಗ್ ಅಂತ ಹೇಳಿದಲ್ಲ, ಅದು ಕಟ್ಟಿಂಗ್ ನೀನು ಕಟ್ಟಿಂಗ್ ಮಾಡಿದ ಇವತ್ತು ಪದಾರ್ಥ ಮಾಡಿದ. ತಿಮ್ಮಿದು ಆಲ್ರೆಡಿ ಮಟನ್ ತೊಳೆದು ಒಂದು ಕೆಲಸ ಮಾಡಿ ಕೊಟ್ಟಾಗಿದೆ. ಚಿಕನ್ ನಮ್ಮ ಪಚು ತೊಳಿತಾ ಇದ್ದಾನೆ. ರಾಯ್ ವಿಡಿಯೋ ಮಾಡೋದ್ರಿಂದ ಅವನಿಗೆ ವಿಡಿಯೋ ಮಾಡ್ಬೇಕಾಗುತ್ತೆ. ಹಾಗೂ ನಾನು ಅಡಿಗೆ ಮಾಡ್ತೀನಿ, ವಿನು ಎಲ್ಲ ಹೆಲ್ಪ್ ಮಾಡ್ತೇನೆ. ಅಂದ್ರೆ ಎಲ್ಲ ಫ್ರಿಜ್ ಇಂದ ತಂದು ಕೊಡೋದು, ಅದು ತಂದು ಕೊಡೋದು, ಇದು ತಂದು ಕೊಡೋದು, ಅದೆಲ್ಲ ವಿನು ಮಾಡ್ಲಿಕ್ಕೆ. ಆಯ್ತಾ ವಿನು? ಈಗ ಮಟನ್ಗೆ ಮಸಾಲ ಆಯ್ತು, ಅದನ್ನೀಗ ಹೊರಗಡೆ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀವಿ. ಅದನ್ನು ಗ್ರೈಂಡ್ ಮಾಡಿ ಬರುತ್ತೆ. ಅದು ಇಲ್ಲಿ ಮಟನ್ ರೆಡಿ ಆಗಿದೆ. ಇನ್ನು ಇದು ಎಂತ ಚಿಕನ್ಗೆ ಮಸಾಲ ತೆಗಿತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ನಾನು ಎಂತ ಇದು ಮೆಣಸು ಫ್ರೈ ಮಾಡ್ತಾ ಇದ್ದೀನಿ. ಖಡಕ್ಕಾಗಿ ಫ್ರೈ ಆಗಬೇಕು. ಓಕೆ, ಮೆಣಸು ಚೆನ್ನಾಗಿ ಫ್ರೈ ಆಗಿದೆ ಖಡಕ್ಕಾಗಿ. ಇವಾಗ ಇದಕ್ಕೆ 1.5 ಟೇಬಲ್ ಸ್ಪೂನ್ ಅಷ್ಟು ಎಂತ ಇದು ಕೊತ್ತಂಬರಿ ಕಾಳು, ಹಾಗೂ ಇದರಲ್ಲಿ ಜೀರಿಗೆ ಹಾಗೂ ಕಾಳು ಮೆಣಸು ಕೂಡ ಉಂಟು. ಸಿಂಪಲ್ ಚಿಕನ್ ಮಸಾಲ ಇದು ನಾನು ತೋರಿಸೋದು ಇವತ್ತು. ಟ್ರೈ ಮಾಡಿ ನೀವು. ಸುಕ್ಕದ ಮಸಾಲನೇ, ಆದರೆ ಇದಕ್ಕೆ ನಾನು ಇದು ಹಾಕೋದಿಲ್ಲ, ತೆಂಗಿನಕಾಯಿ ಹಾಕೋದಿಲ್ಲ. ಇದು ಮನೆಯಲ್ಲಿ ಎಲ್ರಿಗೂ ಇಷ್ಟ, ಸುಕ್ಕನೂ ಇಷ್ಟ, ಹಾಗೂ ತೆಂಗಿನಕಾಯಿ ಹಾಕದೆ ಈ ರೀತಿ ಮಾಡಿದ್ರು ಇಷ್ಟ ಅವರಿಗೆ. ಹಾಗಾಗಿ ಅದನ್ನೇ ಮಾಡ್ತಾ ಇದ್ದೀನಿ ಇವಾಗ. ಸ್ವಲ್ಪ ಮೆಂತೆ ಕಾಳು ಹಾಕೋಣ. ಆಮೇಲೆ ಗರಂ ಮಸಾಲ ಸ್ವಲ್ಪ ಹಾಕಬೇಕು, ಇಷ್ಟು ಬೇಡ. ನಂದು ಗರಂ ಮಸಾಲ ಸ್ವಲ್ಪ ಕಮ್ಮಿ ಎಲ್ಲದಕ್ಕೂ. ಪರಿಮಳ ಬಂದರೆ ಸಾಕು, ಓವರ್ ಪರಿಮಳ ಬೇಡ. ಏನು ಹೇಳ್ತೀಯ ರಾಯ್? ಹೌದು, ಗರಂ ಮಸಾಲ ಸ್ವಲ್ಪ ಹಾಕುದಲ್ಲ ನಾನು, ಅದೇ ಹೇಳು. ಈಗ ನಾವೆಲ್ಲ ಕೆಲಸ ಮಾಡಿದ್ದಕ್ಕೆ ನಮಗೆ ಲಿಂಬೆ ಸೋಡಾ ಆಗ್ತಾ ಉಂಟು. ನೀನು ಕೆಲಸ ಮಾಡಿದ್ದಕ್ಕೆ? ನನಗೆ ಸಿಗರೆಟ್. ಇಲ್ಲಿ ಲಿಂಬೆ ಸೋಡಾ ಆಗ್ತಿದೆ ನನಗೆ, ಅಪ್ಪನಿಗೆ ಮತ್ತೆ ಅಮ್ಮನಿಗೆ. ಯಾರಿಗೆ? ನನಗೆ? ಅಪ್ಪನಿಗೆ ಅಮ್ಮನಿಗೆ. ನಾವೆಲ್ಲ ತುಂಬಾ ಕೆಲಸ ಮಾಡಿದ್ದೀವಿ. ಹೌದಾ ಪಾಪ, ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿದ್ರು. 5:30ಗೆ ಎದ್ದು ಇಡ್ಲಿ ಮಾಡಿದ್ದಾರೆ ಪಾಪ. ಅವನಿಗೆ ನಿಂಬೆ ಸೋಡಾ ಕೊಡದಿದ್ರೆ ಈಗ ತಲೆತಾನೆ. ಮತ್ತೆ 10:59ಗೆ ಮಲಗಿದಂತೆ, 11 ಗಂಟೆಗೆ ಎದ್ದ ಅಂತೆ. ಒಂದೇ ನಿಮಿಷ ಮಲಗಿದ್ದು. ಸತ್ಯ ಅದು. ವಿಡಿಯೋ ಮಾಡಬೇಕಿತ್ತು ನಾನು ಎದ್ದದ್ದು ಪ್ರೂಫ್ ಆಗಿ. ಸುಮ್ಮನೆ ಇದ್ರಲ್ಲ ತಿಮ್ಮಿ ಕೆಲಸ ಎಲ್ಲ ಇತ್ತು. ಈಗ ಚಾಕ್ಲೇಟ್ ಹಂಚ್ತಾ ಇದ್ದಾಳೆ. ಎಂತ ತಿಮ್ಮಿ, ತುಂಬಾ ಕೆಲಸ ಮಾಡಿ ಇವಾಗ ಚಾಕ್ಲೇಟ್ ಹಂಚ್ತಾ ಇದ್ದಾಳೆ. ಎಷ್ಟು ಕೆಲಸ ಮಾಡ್ತಾಳೆ ನೋಡಿ ನಮ್ಮ ತಿಮ್ಮಿ. ಇನ್ನು ಕೂಡ ಏನಿದೆ ಅಂತ ನೋಡ್ತಿದ್ದಾಳೆ ಫ್ರಿಜ್ ಅಲ್ಲಿ. ಪಾಪ ತುಂಬಾ ಕೆಲಸ ಅವಳಿಗೆ. ಎಲ್ಲ ಇದ್ ಮಾಡಿದ್ಲು, ಟೊಮೆಟೊ ಕಟ್ ಮಾಡಿ ಕೊಟ್ಲು, ಕೊತ್ತಂಬರಿ ಕಟ್ ಮಾಡಿ ಕೊಟ್ಲು, ಮತ್ತೆ ಚಾಕ್ಲೇಟ್, ಆಮೇಲೆ ಶುಂಠಿ ಕಟ್ ಮಾಡಿ ಕೊಟ್ಲು, ಇಷ್ಟು ಶುಂಠಿ, ಮತ್ತೆ ನನ್ನ ಕೈ ಕೂಡ ಕಟ್ ಮಾಡಿ ಕೊಟ್ಟೆ. ಆಮೇಲೆ ಈಗ ತುಂಬಾ ದೊಡ್ಡ ಕೆಲಸ, ಫ್ರಿಜ್ ಅಲ್ಲಿ ಹುಡುಕಿ ಚಾಕ್ಲೇಟ್ ತೆಗೆದು ಅದನ್ನ ಎಲ್ಲರಿಗೆ ಹಂಚ್ತಾ ಇದ್ದಾಳೆ. ತುಂಬಾ ಮಾಡ್ಬೇಡ ಕೆಲಸ, ನಿಮ್ಗೆ ಸುಸ್ತಾಗುತ್ತಾ ಇದ್ದೀನಿ. ಈಗ ನೀರು ಕುಡಿಲಿಕ್ಕೆ ಉಂಟು. ಹೌದು, ನೋಡಿ ಡ್ಯಾಡಿಗೆ ನೀರು ಕೊಡ್ತಾಳೆ ಹೋಗಿ. ಗೊಂಡ
ನೆಕ್ಸ್ಟ್ ಯಾರು ವಿನು ಹಿಂಗೆ ಉಂಟು ತಗೊಳ್ಳಿಗೋ ಪಜ್ಜಲ್ಲಿ ಎಲ್ಲಿದ್ದಾರೆ ಸಜ್ಜು ಮೇಲೆ ಹೋದವ ಇನ್ನು ಯಾರಿಗೆ ಎರಡು ಮೂರು ಒಂದು ಲೆವಿಗೆ ಅಲ್ಲ ಲೆವಿ ತಗೋ ನೀನ್ ತಗೋ ಹೊಟ್ಟೆ ಒಳಗೆ ಕೊಡುತ್ತೀಗೆ ಆಯ್ತಾ ಹೇಗೆ ಹೋಗುತ್ತೆ ಒಂದು ಸೈಡ್ ಅಡಿಗೆ ಆಗ್ತಾ ಉಂಟು ಇನ್ನೊಂದು ಸೈಡ್ ಅಮ್ಮಂದು ಲಾಡು ರೆಡಿ ಆಗಿದೆ ಈಗ ಮೆಂತೆ ಲಾಡು ಎಷ್ಟಮ್ಮ ಆರ್ಡರ್ ಉಂಟಾ ಇಲ್ಲದ್ರೆ ಹಬ್ಬದ ದಿನ ಮಾಡ್ತಾ ಇದ್ದಾರೆ ಅಂದ್ರೆ ಆರ್ಡರ್ ಇರಬೇಕು ಬಿಸಿ ಉಂಟಿದೆ ಅರ್ಜೆಂಟ್ ಬೇಕಂತ ಹೌದಾ ಬೇಕಂದ್ರೆ ಬೇಕಂದ್ರೆ ನಾನು ಹಾಗಾದ್ರೆ ಯಾವಾಗ ಇದು ಮಾಡ್ತೀರಾ ಪ್ರೋಟೀನ್ ಲಡ್ಡು ಯಾವಾಗ ಮಾಡ್ತೀರಾ ರಾತ್ರಿ ಬಂದು ಮಾಡ್ತೇವೆ ಸ್ವಲ್ಪ ಅಲ್ಲ ಸ್ವಲ್ಪ ನಾಳೆ ಬೆಳಿಗ್ಗೆ ಮಾಡಿ ಅದಲ್ವಾ ನಾಳೆ ಬೆಳಿಗ್ಗೆ ನೈಟ್ ಲೇಟ್ ಆಗುತ್ತಮ್ಮ ಬಿಸಿ ಉಂಟು ಹಾಕ್ಬೇಕಾ ಈಗ ಮತ್ತೆ ಹಾಕ್ಬೇಕಾ ಇದು ಸಾಕು ಮತ್ತೆ ಸಾಕು ಹಾಕ್ತೇನೆ ಇದು ಹಾಕ್ತೇನೆ ಒಂದೊಂದು ಹಾಕು ಇದು ಮೆಂತೆ ಲಾಡು ತುಂಬ ಒಳ್ಳೆಯದು ಎಲ್ಲರಿಗೂ ಕೂಡ ಯಾವುದಕ್ಕೆಲ್ಲ ಒಳ್ಳೇದಮ್ಮ ಹೇಳಿ ಲಡ್ಡು ಬಾಳಂತಿಯರಿಗೆ ಸಹ ಮತ್ತೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಪೀರಿಯಡ್ಸ್ ಆಗದವರಿಗೆ ಹಾಗೂ ಸ್ಟಾರ್ಟ್ ಆದವರಿಗೆ ಆಮೇಲೆ ಕೂದಲಿಗೆ ರೂಪ ಬರಲಿಕ್ಕೆ ಎಲ್ಲದಕ್ಕೂ ಸಾಕ್ತದೆ ಬೆನ್ನು ನೋವಿಗೆ ಎಲ್ಲ ತುಂಬ ಒಳ್ಳೆಯದು ಬಾಳಂತಿಯರಿಗೆ ಹಾಲು ಆಗಲಿಕ್ಕೆಲ್ಲ ತುಂಬ ಒಳ್ಳೆಯದು ಮತ್ತೆ ಮೇಥಿ ಕೂಡ ಮಕ್ಕಳಿಗೆ ಮೇಥಿ ಎಲ್ಲ ಉಂಟಲ್ಲ ಮತ್ತೆ ಇದು ಕೂಡ ಅಮ್ಮನ ಹತ್ರ ಮೆಂತೆ ಮದ್ದು ಕೂಡ ಉಂಟಲ್ಲ ಅದು ಕೂಡ ಸೇಮ್ ಅದು ಸ್ವಲ್ಪ ಹುಡಿ ರೀತಿ ಅದ್ರ ಟೇಸ್ಟ್ ಸೇಮ್ ಇರುತ್ತೆ ಹುಡಿ ರೀತಿ ಅದು ಇದು ಲಡ್ಡು ರೀತಿ ಓಕೆ ಇವಾಗ ಉಂಡೆ ಕಟ್ಟಲಿಕ್ಕೆ ಸ್ಟಾರ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತುಂಟ ಇದು ಲಡ್ಡು ನನಗೆ ಫೇವ್ರೆಟ್ ನಂದು ಅಂದ್ರೆ ಇದರಲ್ಲಿ ಫುಲ್ ನಟ್ಸ್ ಕೂಡ ಇರುತ್ತೆ ಹಾಗೂ ಅದು ಮೆಂತೆ ತುಪ್ಪ ಸೂಪರ್ ಆಗುತ್ತೆ ತಿನ್ನಲಿಕ್ಕೆ ನಿಜವಾಗ್ಲು ಕೈ ಇರಲ್ಲ ಅಷ್ಟು ಚೆನ್ನಾಗಾಗುತ್ತೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಅಂತ ಇದು ಅವತ್ತೊಬ್ರು ಹುಡುಗಿ ಅವಳಿಗೆ ಎಂತ ಕೂಡ ಇಷ್ಟ ಆಗಲ್ಲ ಅಂತೆ ಇದನ್ನು ಕೊಟ್ಟು ಕಳಿಸಿದಾಗ ಮೆಸೇಜ್ ಕೂಡ ಮಾಡಿ ವಾಯ್ಸ್ ಮೆಸೇಜ್ ಕೂಡ ಹಾಕಿ ತುಂಬ ಚೆನ್ನಾಗಿದೆ ಆಗಿದೆ ಅಂತ ನೋಡಿ ಚೆನ್ನಾಗಿದೆ ಓಕೆ ನೋಡಿ ಇದು ಶುರು ಆಯ್ತು ಅಡಿಗೆ ಆಗ್ಲಿಕ್ಕೆ ಪುರ್ಸೋತಿಲ್ಲ ಇಬ್ರು ಬಂದು ತಿಂತಾರೆ ಅಮ್ಮ ಕೂಡ ಆಡಿದ್ರು ಈಗ ಹೋದ್ರು ಆಡ್ ಚೆನ್ನಾಗಿದಾ ಚೆನ್ನಾಗಿದಾ ಅದು ಫೇವ್ರೇಟ್ ಅವ್ರದ್ದು ಸೂಪರ್ ಅನ್ಸುತ್ತೆ ಇದು ಚಿಕ್ಕದ್ದೇ ಇದು ಆದ್ರೆ ತೆಂಗಿನಕಾಯಿ ಮಾತ್ರ ಹಾಕಲ್ಲ ತೆಂಗಿನ ತುರಿ ತೆಂಗಿನಕಾಯಿ ಗ್ರೇವಿ ನಂದು ಫ್ಲೈಟಾ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಬೇಕು ನೀರುಳ್ಳಿ ಚೆನ್ನಾಗಿದೆ ಓಕೆ ಅಡಿಗೆ ಎಲ್ಲ ರೆಡಿ ಆಯ್ತು ಇಲ್ಲಿ ಬಾ ರಾಯ್ ಇದು ಟ್ರೈ ಮಾಡಿ ಎಲ್ರು ಸೂಪರ್ ಆಗುತ್ತೆ ಇದು ಚಿಕನ್ ಸ್ವಲ್ಪ ಪಾರ್ಸಲ್ ಮಾಡಿ ಬಿಡಬೇಡಿ ಇದು ಮಟನ್ ಹಾಗೂ ಇಡ್ಲಿ ಆಯ್ತು ರೆಡಿ ಈಗ ಹಬ್ಬದ ಊಟ ತಿಮ್ಮಿ ಎಂತ ಮಾಡ್ತಾ ಇದೀಯಾ ವೈನ್ ಹೋಮ್ ಮೇಡ್ ವೈನ್ ನಮ್ದು ಅವಳು ನೋಡಿದ್ರಲ್ಲ ಇವತ್ತು ಇಡೀ ದಿನ ಏನೆಲ್ಲ ಕೆಲಸ ಮಾಡಿದ್ಲು ಚಾಕ್ಲೇಟ್ ಹಂಚಿದ್ಲು ಚಿಕನ್ ಆದ ತಕ್ಷಣ ಚಿಕನ್ ಟೇಸ್ಟ್ ಮಾಡ್ಲಿಕ್ಕೆ ಬಂದ್ಲು ಆಮೇಲೆ ಈಗ ವೈನ್ ಇದ್ ಮಾಡ್ತಾ ಇದ್ದಾಳೆ ತುಂಬಾ ಕೆಲಸ ಮಾಡಿ ಗುಂಡ ಈಗ ಸತ್ಯ ಹೇಳಿ ಸ್ಟಾರ್ಟಿಂಗ್ ಎಂತ ಮಾಡಿ ಪುಣ್ಯವಂತರು ನಾವು ಪುಣ್ಯವಂತರು ಭಾಗ್ಯವಂತರು ಇದು ಪುಣ್ಯವಂತರು ಸಾಂಗುಂಡು ಸ್ಟಾರ್ಟಿಂಗ್ ಹೇಳಿ ನಾನು ಎಂತ ಮಾಡಿದ್ದೆ ಅಂತ ಎಂತ ಇಲ್ಲ ಉಪದ್ರ ಮಾಡಿದ್ಯಾ ಟಾಯ್ಲೆಟ್ ಹೋಗ್ತು 2 ಗಂಟೆ ಕೂತ್ಕೊಂಡು ಅಲ್ಲೇ ಇಲ್ಲ ಹೋಗ್ಲೇ ಇಲ್ಲ ಕೊತ್ತಂಬರಿ ಸೊಪ್ಪು ಫಸ್ಟ್ ಇಂದ ಮಟನ್ ಅಲ್ಲ ಫಸ್ಟ್ ಮತ್ತೆ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತೆ ಟೊಮೆಟೊ ಮತ್ತೆ ಚಾಕ್ಲೇಟ್ ಹಂಚಿದ್ಲು ಅಮ್ಮ ಡ್ಯಾಡಿಗೆ ನೀರು ತಂದು ಕೊಟ್ಲು ಮತ್ತೆ ಈಗ ವೈನ್ ಹಂಚ್ತಾ ಇದ್ದಾಳೆ ವೈನ್ ಕೂಡ ಕೊಡಿದ್ಲು ಪಾಪ ತುಂಬಾ ಕೆಲಸ ತುಂಬಾ ಇದು ಮಾಡಿ ಕಷ್ಟದಲ್ಲಿ ಕೊಡಿದ್ಲು ಲಡ್ಡು ಮಾಡಿದ್ಲು ಸ್ವಲ್ಪ ಮತ್ತೆ ವೈನ್ ಹಂಚ್ತಾ ಇದ್ದಾಳೆ ಮತ್ತೆ ಮಾಡಿದ್ವಿ ಚಿಕನ್ ತಿಂದ್ರು ಚಿಕನ್ ಆಗಿದ್ದೆ ತಿಂದ್ಲು ಈಗ ಕಷ್ಟದಿಂದ ಇದು ತಿಂತಾಳೆ ಪಾಪ ಮಟನ್ ಇದು ಉಪ್ಪು ಮತ್ತೆ ಈಗ ಕೂಡ ಪಾತ್ರೆ ತೊಳೆದದ್ದು ಈಗ ಒಂದು ಪಾತ್ರೆ ತೊಳೆದು ಒಂದು ಆಯ್ತು ಒಂದು ಅಂದ್ರೆ ಈಗ ಒಂದು ಈಗ ಕಳ್ಸಿ ಉಂಟಲ್ಲ ತಿನ್ನೋದು ಪಾಪ ಒಳಗೆ
ಈಗ ದೊಡ್ಡ ಕೆಲಸ ಉಂಟು ಅವಳಿಗೆ ಇದು ತಿನ್ಲಿಕ್ಕೆಲ್ಲ ಬೇಗ ಮಾಡುತ್ತೀನಿ. ನಾವಿವಾಗ ಅಬ್ಬೆಟ್ಟು ಅಜ್ಜಿ ಮನೆಗೆ ಹೊರಡ್ತಾ ಇದ್ವಿ. ಅಲ್ಲಿ ಹೋಗಿ ಬರೋಣ ಅಂತ ಹೇಳಿ ಒಂದು ರೌಂಡು. ಈಗ ಆಯಿತು, ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಈಗ ಟೀ ಟೈಮು. ಆದರೆ ಒಂದು ಅಜ್ಜಿ ಮನೆಗೆಲ್ಲ ಹೋಗಿ ಒಂದು ರೌಂಡ್ ಹೋಗಿ ಹಬ್ಬಕ್ಕೆಲ್ಲ ವಿಶ್ ಮಾಡಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಎಲ್ಲರೂ ಕೂಡ. ಡ್ಯಾಡಿ ಹಾಗೂ ಲೇವಿ ಇಬ್ಬರು ಬರಲ್ಲ, ಯಾಕೆಂದರೆ ಡ್ಯಾಡಿಗೆ ಹುಷಾರಿಲ್ಲ, ಹಾಗೆ ಲೇವಿ ಕೂಡ ಹೇಳ್ತಾನೆ. ನಾವೆಲ್ಲರೂ ಉಳಿದವರು ಹೋಗ್ತಾ ಇದ್ದೀವಿ. ಅಜ್ಜಿ ಮನೆಗೆ ಲಾಡು ತಗೊಳ್ತಾ ಇದ್ದಾರೆ. ಅಜ್ಜಿಗೆ ಅಬ್ಬೆಟ್ಟು ಹೋಗುದು, ಮೂವಿ ಶೂಟಿಂಗಿಗೆ ಅಲ್ಲ. ये क्या अदा है आपकी? ಓಕೆ ಹಲೋ, ನಿಮ್ಗೆ ಹೇಗೆ ಆಗ್ತದೆ ನಿಮ್ಮ ಅಮ್ಮನ ಮನೆಗೆ ಹೋಗಿ? ಹೌದಾ? ಎಷ್ಟು ಸಮಯ ನಂತರ ನೀವು ಹೋಗೋದು? ನಾನು ಮೊನ್ನೆ ಹೋಗಿ ಬಂದಿದ್ದೇನೆ. ಮೊನ್ನೆ ಹೋಗಿ ಬಂದಿದ್ದೇನೆ. ಆಯ್ತು, ಬಾಯ್, ಸಿಗುವ ಮತ್ತೆ. ಓಕೆ, ಈಗ ನಮ್ಮ ಪಂಡ್ರು ಹೊರಟಿದೆ. ಎಂಥದೊಂದು ಹೊರಟಿದೆ ಹೋಗುದೀಗ. ನೀವೇನು ಡ್ರೈವರ್ ಹಿಂದೆ? ನೀನು ಯಾಕೆ ಹಿಂದೆ? ಅದಕ್ಕೆ ನಾನು ಹಿಂದೆ. ನಾನು ಡ್ರೈವರ್ ಹಿಂದೆ ಆದರೆ ಡ್ರೈವರ್ ಸೈಡಿಗೆ ನಾನು. ಡ್ರೈವರ್ ಮೇಲೆ ಕ್ರಶ್ ನನಗೆ. ಸಣ್ಣ ಮಕ್ಕಳಿಗೆ ಮ್ಯಾಂಗೋ ಯಾರಿಗೆ ಬೇಕು? ನನಗೆ ಪೈನಾಪಲ್. ಸ್ಟ್ರಾಬೆರಿ. ಸ್ಟ್ರಾಬೆರಿ ಇಲ್ಲ, ಎಂತ ರೆಡ್ ಯಾವುದು? ವಿನೋ ಯಾವ್ದು ಬೇಕು? ಮತ್ತೆ ಯಾವ್ದು ಎಕ್ಸ್ಟ್ರಾ? ಒಂದು ಕೊಡಿ. ಅದು ಲೆವಿಗೆ. ನಿಮ್ಮ ಅಬ್ಬೆಟ್ಟು ಬಂದ ಅಭಿಪ್ರಾಯ ಹೇಳಿ. ಅಭಿಪ್ರಾಯ ಖುಷಿ ನನಗೆ. ಹೌದಾ? ನಿಮ್ಮ ಇಲ್ಲಿ ಬಂದು ನಿಮ್ಗೆ ಹೇಗೆ ಫೀಲ್ ಆಗ್ತಾ ಉಂಟು? ವಿಲೇಜ್ ಅಲ್ಲಿ ಬಂದು ಖುಷಿ ನನಗೆ. ಹೌದಾ? ನಿಂಗೆ? ನನಗೆ ಒಳ್ಳೆ ಫೀಲ್ ಆಗ್ತದೆ. ಹೌದಾ? ನಿಮ್ಗೆ ಇಲ್ಲಿ ವಿಲೇಜಿಗೆ ಬಂದು ಹೇಗೆ ಫೀಲ್ ಆಗ್ತಾ ಉಂಟು ಸಿಟಿಯಿಂದ ದೂರ? ನಮ್ಮ ಅಜ್ಜಿ ಮನೆ ಹೇಗೆ ಒಳ್ಳೇದು ಫೀಲ್ ಆಗ್ಬೇಕಲ್ಲ ಯಾವಾಗ್ಲೂ. ಮತ್ತೆ ಮನೆಯಲ್ಲಿ ನೀನು ಉಲ್ಟಾ ಹೇಳ್ತೀಯಾ? ಅಬ್ಬೆಟ್ಟು ಬೇಡ, ಅಲ್ಲಿ ನೆಟ್ವರ್ಕ್ ಇಲ್ಲ ನಂಗೆ. ಹೇಳಿದ್ದು ಅಬ್ಬಿಟ್ಟು ಹೋಗೋಣ ಅಂತ ನಿನ್ನೆ. ನಾನು ಹೇಳಿದ್ದು ಹೇಳಿದ್ದು ಹೋಗಿ ನಿಮ್ಮ ಹತ್ರ ಬೇಡ ಇಂಟರ್ವ್ಯೂ. ನೀನ್ ಹೇಳ. ಚೆನ್ನಾಗಾಯ್ತು. ನಾವು ಇವತ್ತು ಮೈಕ್ ಅನ್ನು ಡಿಸ್ಟರ್ಬ್ ಮಾಡಬೇಡ. ಚೆನ್ನಾಗಾಯ್ತು. ಇವತ್ತು ಇಲ್ಲಿ ಬಂದು ಸ್ವಲ್ಪ ಗಾಳಿ ಸ್ವಲ್ಪ ಜಾಸ್ತಿ ಐತೆ, ಅಲ್ಲಿ ಇಲ್ಲ, ಅಲ್ಲಿ ಸ್ವಲ್ಪ ಸಾಕು ನಿನ್ನ ಬೋರಿಂಗ್. ಇವತ್ತು ನಿಮಗೆ ಒಂದು ಹೊಸ ನಾಯಿ ತೋರಿಸ್ತಿದ್ದೀವಿ. ಇವನು ಸ್ವಲ್ಪ ನಮ್ಮ ಫ್ಯಾಮ್ಲಿಗೆ ರಿಲೇಟೆಡ್. ಇವನು ಯಾರಂತ ನೀವು ಕಮೆಂಟಲ್ಲಿ ಹೇಳಿ ಆಯಿತಾ? ಇವನ ಮುಖ ನೋಡುವಾಗ ಸ್ವಲ್ಪ ಗೊತ್ತಾಗ್ಬೋದು. ಬಾಡಿ ಶೇಪ್ ಕೂಡ ನೋಡಿ ಕರೆಕ್ಟ್ ಉಂಟು. ನಮ್ಮ ಫ್ಯಾಮಿಲಿ ಮೆಂಬರ್ ಇವನು ಕೂಡ ಅಲ್ಲ. ಇವನ ಹೆಸರೆಂತ? ಹೆಸರಿಡಲಿಲ್ಲ. ಹೆಸರಿಲ್ಲದ ಪ್ರಾಣಿ. ಮಗಳು ತಗೊಂಡು ಬಂದ. ಹೇಳುವಾಗೆ ಇವನ ಮಗ ಕೂಡ ಇವನು. ಹೀಗೆ ಬೊಡ್ಡು ಇವನ ಮಗ, ಹೇಗೆ ಹಾಗೆ ಇವನು ಕೂಡ ಮಗ. ಇವರು ನಮ್ಮ ಅಬ್ಬೆಟ್ಟು ಅಜ್ಜಿ ಸ್ಪೆಷಲ್ ಫೇಮಸ್ ಇಲ್ಲಿದ್ದು. ನಿಮ್ಮ ವಿಚಾರದಲ್ಲಿ ಸ್ವಲ್ಪ ಹೇಳಿ ನಮಗೆ. ನಿಮ್ಮ ಹೆಸರು? ಹಾಂ, ಎಲ್ಲಿ ಅದು? ಹಾಂ, ಎಲ್ಲಿನಂತ ಇವರ ಹೆಸರು.
ನಿಮ್ಮ ವರ್ಷ ಊರಂತೆ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? तुम्ही ಹಂಗ ಕಿಟ್ಲು ವರ್ಷ ತಂದ್ರು. ಇವರ ಮಗಳು 50 ವರ್ಷದಿಂದ ಇದ್ದಾರೆ. 51 ವರ್ಷದಿಂದ. 51 ವರ್ಷದಿಂದ. ಮತ್ತೆ 22 ವರ್ಷದಲ್ಲಿ ಅಲ್ಲ ಮದುವೆ ಆದ. ಬಂದಿದ್ದು ಯಾವಾಗ ಇಲ್ಲಿ? ಇಲ್ಲಿ ಬಂದಿದ್ದು ಯಾವಾಗ? ಇಲ್ಲಿ ಬಂದದ್ದು 22 ವರ್ಷದಲ್ಲಿ. 22 ವರ್ಷದಲ್ಲಿ. ಮತ್ತೆ ನೀವು? ನಾನು ಬಂದು ಎಷ್ಟು ವರ್ಷ ಆಯ್ತು? 59 ವರ್ಷ ಆಯ್ತು. 59 ವರ್ಷ ಆಯ್ತಾ? ಹಬ್ಬದ ದಿನ ಅಜ್ಜಿ ಮನೆಯಲ್ಲಿ ಎಂಜಾಯ್ ಮಾಡಿದ್ವಿ, ಕೂತ್ಕೊಂಡ್ವಿ, ಎಲ್ಲರೊಂದಿಗೆ ಮಾತಾಡಿದ್ವಿ, ತುಂಬ ಖುಷಿಯಾಯಿತು. ಹಾಗೂ ತುಂಬ ಜನ ಸೇರಿರ್ತಾರೆ ಮತ್ತು ಒಬ್ಬೊಬ್ಬರೇ ನಾವು ಹೋಗ್ತಾ ಇರ್ತೀವಿ, ಅವಾಗ ತುಂಬ ಬೇಜಾರಾಗ್ಬೋದಲ್ವ ಅಜ್ಜಿಗೆಲ್ಲ. ಅವರು ಯಾವಾಗಲೂ ಹೋಗುವಾಗ ಅಳ್ತಾನೆ ಇರ್ತಾರೆ. ಇವತ್ತಿನ ದಿನ ನಮ್ಮದು ತುಂಬ ಚೆನ್ನಾಗಿ ಹೋಯಿತು. ನೀವು ಕೂಡ ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ಹಬ್ಬವನ್ನು ಆಚರಿಸಿ ಹಾಗೂ ಬೇರೆಯವ್ರಿಗೆ ಕೂಡ ಖುಷಿಯನ್ನು ಕೊಡಿ. ಓಕೆ, ಇಲ್ಲಿಂದ ಇವಾಗ ಹೊರಟ್ವಿ. ಇವತ್ತು ಅಬ್ಬಿಟ್ಟೆಲ್ಲ ಹೋಗಿ ಬಂದಾಯ್ತು. ತಮ್ಮಂದು ಲಾಡು ಆಯ್ತಾ ಅಂತ ಅಬ್ಬಿಟ್ಟು ಹೋಗಿ ಬಂದು ಪ್ರೋಟೀನ್ ಲಡ್ಡು ನಂದು ಮತ್ತು ತಿಮ್ಮಿದು ಮತ್ತೆ ಇಲ್ಲಿ ಬಂದು ದೊಡ್ಡ ರೀಲ್ ಆಯ್ತು. ಒಂದು ಸಾಕಾಯ್ತು ನಮಗೆ, ಸುಸ್ತಾಗಿ ಹೋಯ್ತು ಇವತ್ತು. ಈಗ ಊಟ ಮಾಡೋದು ಮಲಗೋದು. ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ರಿ. ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲವನ್ನು ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.